ನಮಸ್ಕಾರ, ನಾನು ಶಿವಕುಮಾರ್. ಚಾಪ್ಟರ್ 4. ಓಕೆ, ಚಾಪ್ಟರ್ 4 ಕ್ವಾಡ್ರಾಟಿಕ್ ಇಕ್ವೇಷನ್ ಎಂದು ಕ್ವೆಶನ್ಸ್ ಇದು. ಓಕೆ, ಎಕ್ಸಸೈಸ್ ಕ್ವೆಶನ್ಸ್. ಎಕ್ಸಸೈಸ್ 4.2 ಫೋರ್ತ್ ಕ್ವೆಶನ್. ಓಕೆ, ಪ್ರೀವಿಯಸ್ಲಿ ಥರ್ಡ್ ಕ್ವೆಶನ್ ನೋಡಿದ್ವಿ. ಸೊ ಈಗ ಫೋರ್ತ್ ಕ್ವೆಶನ್. ಕ್ವೆಶನ್ ಏನಿರುತ್ತೆ ನೋಡಿ. ಎರಡು ಅನುಕ್ರಮ ಧನ ಪೂರ್ಣಾಂಕಗಳ ವರ್ಗಗಳ ಮೊತ್ತವು ವರ್ಗಗಳ ಇದು ಸ್ಕ್ವೇರ್. ಓಕೆ, ಸ್ಕ್ವೇರ್ಸ್ ವರ್ಗಗಳ ಮೊತ್ತವು 365. ಆದರೆ ಈ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ. ಕ್ವೆಶನ್ ಏನು ಹೇಳುತ್ತೆ ಅಂದ್ರೆ ಫೈಂಡ್ ಟೂ ಕಾನ್ಸಿಕ್ಯೂಟಿವ್ ಪಾಸಿಟಿವ್ ಇಂಟಿಜರ್ಸ್. ಓಕೆ, ಹೂಸ್ ಸಮ್ ಆಫ್ ಹೂಸ್ ಸ್ಕ್ವೇರ್ಸ್ ಇಸ್ 365. ಅಂದ್ರೆ ಎರಡು ನಂಬರ್ ಇದೆ ಅನ್ಕೊಳ್ಳಿ, ಎಕ್ಸ್ ಮತ್ತೆ ವೈ. ಓಕೆ, ಇದು ಎರಡರದ್ದು ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಮಾಡಿದಾಗ 365 ಬರುತ್ತೆ. ಓಕೆ, 365. ಬಟ್ ನಮಗೂ ಏನು ಗೊತ್ತಿದೆ, ಇದು ನಂಬರ್ ಲೈನಾ? ಈ ನಂಬರ್ ಲೈನ್ನಲ್ಲಿ ಇದು 0. ಓಕೆ, ಸೊ ಈ ಕಡೆ 1 2 3, ಈ ಕಡೆ -1 -2 -3. ಇದು ಇಂಟಿಜರ್ಸ್. ಓಕೆ, ನಂಬರ್ ಲೈನಲ್ಲಿ ನಾವು ಇಂಟಿಜರ್ಸ್ನ ಈ ಥರ ರಿಪ್ರೆಸೆಂಟ್ ಮಾಡ್ತಾ ಇದ್ವಿ. ಟೂ ಕಾನ್ಸಿಕ್ಯೂಟಿವ್ ಪಾಸಿಟಿವ್ ಇಂಟಿಜರ್ಸ್ ಅಂತಂದರೆ ಎರಡು ನಂಬರ್, ಯಾವುದೇ ಎರಡು ನಂಬರ್. ಓಕೆ, ಇದು 2 ಆಗಿರ್ಬೋದು, ಇಲ್ಲ ಇದು 2 ಆಗಿರ್ಬೋದು, ಇಲ್ಲ ಇದು 2, ಇಲ್ಲ ಇದು 2. ಕಾನ್ಸಿಕ್ಯೂಟಿವ್ ಒಂದು ನಂಬರ್ ಆದಮೇಲೆ ನೆಕ್ಸ್ಟ್ ನಂಬರ್. ಅನುಕ್ರಮ ಅಂದರೆ ಒಂದರದ್ದು ನೆಕ್ಸ್ಟ್ ನಂಬರ್. ಸೊ ಕ್ವೆಶನ್ ಹೆಂಗ್ ಸಾಲ್ವ್ ಮಾಡೋದಂದ್ರೆ, ಲೆಟ್ ಫಸ್ಟ್ ನಂಬರ್ ಬಿ ಈಕ್ವಲ್ ಟು ಎಕ್ಸ್, ಲೆಟ್ ಸೆಕೆಂಡ್ ನಂಬರ್ ಬಿ. ಅನುಕ್ರಮ ಅಂದ್ರೆ ಕಾನ್ಸಿಕ್ಯೂಟಿವ್ ಅಂದ್ರೆ ಈಗ ಯಾವುದೇ ಒಂದು ನಂಬರ್ ತಗೊಳ್ಳಿ, ಆ ನಂಬರ್ ಇಂದ +1. ಫಾರ್ ಎಕ್ಸಾಂಪಲ್ ಈಗ 5 ತಗೊಂಡ್ರೆ ನೆಕ್ಸ್ಟ್ ಅನುಕ್ರಮ ಕಾನ್ಸಿಕ್ಯೂಟಿವ್ ನಂಬರ್ ಯಾವ್ದಂತಂದ್ರೆ 6. ಈ 6ನ ನಾನು ಯಾವ ತರ ಬರೀಬಹುದು, 5 + 1. ಅದೇ ತರ ಈಗ ನಮಗೆ ಈ ನಂಬರ್ ಗೊತ್ತಿಲ್ಲ, ಹಂಗಂದ್ರೆ x + 1. ಏನ್ ಹೇಳಿದ್ದಾರೆ, ಸಮ್ ಆಫ್ ಹೂಸ್ ಸ್ಕ್ವೇರ್ಸ್ ಈಸ್ 365. ಸಮ್ ಆಫ್ ಹೂಸ್ ಸ್ಕ್ವೇರ್ಸ್ ಹಂಗಂದ್ರೆ ಎಕ್ಸ್ ಸ್ಕ್ವೇರ್ ಪ್ಲಸ್ x + 1 ಹೋಲ್ ಸ್ಕ್ವೇರ್ ಈಕ್ವಲ್ ಟು 360. ಇದೆಲ್ಲ ನಮ್ಮ ಥಿಯರಿ. ನಾನು ಇದನ್ನ ಎಕ್ಸ್ ಸ್ಕ್ವೇರ್ ತಗೊಂಡಿದ್ದೀನಿ, ಇದನ್ನು ವೈ ಸ್ಕ್ವೇರ್ ತಗೊಂಡಿದ್ದೀನಿ. ಬಟ್ ವೈ ತಗೋಬೇಕಂತಂದ್ರೆ x + 1 ಅಂತ ತಗೊಂಡಿದ್ದೀನಿ. ಓಕೆ, ಸೊ ಇದನ್ನ ಎಕ್ಸ್ಪ್ಯಾಂಡ್ ಮಾಡೋಣ. ಎಕ್ಸ್ ಸ್ಕ್ವೇರ್ ಪ್ಲಸ್ ಇದು x + 1 ಹೋಲ್ ಸ್ಕ್ವೇರ್, ಹಂಗಂದ್ರೆ a + b ಹೋಲ್ ಸ್ಕ್ವೇರ್, a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ ಪ್ಲಸ್ 2ab. ಓಕೆ, ಸೊ ಇದು ಎ, ಇದು ಬಿ. ಎ ಸ್ಕ್ವೇರ್ ಅಂದರೆ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ 1 ಸ್ಕ್ವೇರ್ ಪ್ಲಸ್ 2 ಟೈಮ್ಸ್ ಎಕ್ಸ್ ಇಂಟು 1 ಈಕ್ವಲ್ ಟು 260. ಕ್ಲಿಯರ್? ಸೊ ಇದು ಇಲ್ಲಿಂದ ಬಂದಿದೆ, ಇದನ್ನು ಎಕ್ಸ್ಪ್ಯಾಂಡ್ ಮಾಡಿದಾಗ ಸೊ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ 2x ಸ್ಕ್ವೇರ್ ಪ್ಲಸ್ 2 ಇಂಟು ಎಕ್ಸ್ ಇಂಟು 1 2x ಈಕ್ವಲ್ ಟು ಇದು 365. ಈ 365 ಈ ಕಡೆ ತೊಗೊಂಬರ್ತಾ ಇದ್ದೀನಿ. ಓಕೆ, ಸೊ 2x ಸ್ಕ್ವೇರ್ ಪ್ಲಸ್ 2x. ಓಕೆ, ಸೊ ಇದ್ರ ಜೊತೆ ಒಂದು +1 ಇದೆ. ಪ್ಲಸ್ ಈ 1 ಸ್ಕ್ವೇರ್, ಇದು 1 ಈಕ್ವಲ್ ಟು 360. ಸೊ +1 ಈ 365 ಈ ಕಡೆ ತೊಗೊಂಬಂದಾಗ -365 ಈಕ್ವಲ್ ಟು 0. ಇನ್ನೂ ಡಿಫೈನ್ ಆಗುತ್ತೆ ಇದು. ಓಕೆ, ಸೊ ಇನ್ನು ಇದಾಗುತ್ತೆ 2x ಸ್ಕ್ವೇರ್ ಪ್ಲಸ್ 2x ಪ್ಲಸ್ 1 -365 -364 ಈಕ್ವಲ್ ಟು 0. ಡಿವೈಡ್ ಈಚ್ ಟರ್ಮ್ ಬೈ 2, ಯಾಕಂದರೆ 2 ಕಾಮನ್ ತಗೋತಾ ಇದ್ದೀವಿ. ಓಕೆ, ಸೊ 2x ಸ್ಕ್ವೇರ್ ಅಪಾನ್ 2
ಪ್ಲಸ್, ಯಾಕಂದರೆ ಸಾಕಷ್ಟು ಸ್ಟೂಡೆಂಟ್ಸ್ ಕಾಮನ್ 2 ತಗೊಳ್ಳಿ ಅಂತಂತಂದರೆ ಅದು ಕನ್ಫ್ಯೂಸ್ ಆಗುತ್ತೆ ಅಂತ ಹೇಳ್ತಾರೆ. ಹಿಂಗಾಗಿ ಡಿವೈಡ್ ಈಚ್ ಟರ್ಮ್ ಬೈ 2. 364 ಅಪಾನ್ 2 ಈಕ್ವಲ್ ಟು 0 ಅಪಾನ್ 2. ಸೊ ಇಲ್ಲಿ 2 1s 2 1s, ಸೊ ಎಕ್ಸ್ ಸ್ಕ್ವೇರ್ ಉಳೀತು. 2 1s 2 1s ಪ್ಲಸ್ ಎಕ್ಸ್ ಉಳೀತು, ಯಾಕಂದರೆ ಇದು 1. 2 1s 2 1s 1 ಉಳಿಯಿತು 8 ಮೈನಸ್ 182 ಈಕ್ವಲ್ 0. 0 ಅಪಾನ್ 2. ಸೊ ನನಗೆ ಮಲ್ಟಿಪ್ಲೈ ಮಾಡಿದಾಗ ಮೈನಸ್ 182 ಬರಬೇಕು. ಓಕೆ, ಮಲ್ಟಿಪ್ಲೈ ಮಾಡಿದಾಗ ಮೈನಸ್ 182 ಬರಬೇಕು. ಮತ್ತು ಆ್ಯಡ್ ಮಾಡಿದಾಗ, ಆ್ಯಡ್ ಇಲ್ಲ ಸಬ್ಸ್ಟ್ರಾಕ್ಟ್ ಮಾಡಿದಾಗ ಪ್ಲಸ್ 1 ಬರಬೇಕು. ಸೊ ಇದು ಮೈನಸಲ್ಲಿ ಬರಬೇಕಂತಂದರೆ ನನಗೆ ಒಂದು ನಂಬರ್ ಪ್ಲಸ್ಸಲ್ಲಿ ಬೇಕು, ಒಂದು ನಂಬರ್ ಮೈನಸಲ್ಲಿ. ಆಮೇಲೆ ಪ್ಲಸ್ 1 ಬರ್ತಾ ಇದೆ ಈ ಟರ್ಮ್, ಸೊ ಗ್ರೇಟರ್ ನಂಬರ್ 1 ಇರಬೇಕು. ಸೊ 182ನ ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡೋಣ. 182, ಸೊ 2 ಇಂದ ಎಂಡ್ ಆಗ್ತಾ ಇದೆ. 2 9s 1s. ಓಕೆ, ಸೊ 91 ಅಂತಂದರೆ 7 13s. ಸೊ 13 ಪ್ರೈಮ್ ನಂಬರ್. ಓಕೆ, 13 1s. ಸೊ 7 2s 14. ಎಸ್, ಸೊ 14 in 13 ಬಂತ. 14 into 13 is 182 ಪ್ಲಸ್ 14 ಮೈನಸ್ 13 ಅಂದರೆ 14 ಮೈನಸ್ 13 is 1 ಪ್ಲಸ್ 1. ಸೊ ನಮಗೆ ಮಿಡಲ್ ಟರ್ಮ್ ಸಿಕ್ತು. ಮಿಡಲ್ ಟರ್ಮ್ನ ಸ್ಪ್ಲಿಟ್ ಮಾಡ್ಕೋಬೋದು. ಎಕ್ಸ್ ಸ್ಕ್ವೇರ್, ಓಕೆ, ಎಕ್ಸ್ ಸ್ಕ್ವೇರ್ ಪ್ಲಸ್ 14x ಮೈನಸ್ 13x ಮೈನಸ್ 182. ನಾನು ಹೇಳಿದ್ದೀನಿ ನಮಗೆ ಈ ಕಾಮನ್ ತೊಗೊಳ್ಳೋದು ಅಂಡರ್ಸ್ಟ್ಯಾಂಡ್ ಆಗೋವರೆಗೂ ಇದನ್ನು ಸ್ಪ್ಲಿಟ್ ಮಾಡಿ ಬರೆಯೋದ್ರಲ್ಲಿ ಏನು ಮಿಸ್ಟೇಕ್ ಇಲ್ಲ. ಸೊ ಇಲ್ಲಿ ಎಕ್ಸ್ ಇಂಟು ಎಕ್ಸ್ ಪ್ಲಸ್ 14 ಇಂಟು ಎಕ್ಸ್ ಮೈನಸ್ 13 ಇಂಟು ಎಕ್ಸ್, ಇಲ್ಲಿ ಮೈನಸ್ 13, ಓಕೆ, ಇಂಟು ಪ್ಲಸ್ 14 ಬರ್ಕೋಬೋದಾ? ಸೇಮ್ ಅಲ್ಲ, ಇದೇ ಪ್ಯಾಟರ್ನ್ ಬರ್ಕೊಂಡಿದ್ವಿ. ಸೊ ಇಲ್ಲಿಂದ ಎಕ್ಸ್ ಎಕ್ಸ್ ಕಾಮನ್, ಎಕ್ಸ್ ಕಾಮನ್, ಎಕ್ಸ್ ಪ್ಲಸ್ 14. ಇಲ್ಲಿ ಮೈನಸ್ 13 ಕಾಮನ್ ಮಾಡ್ತಾ ಇದ್ದೀನಿ. ಮೈನಸ್ 13, ಇಲ್ಲಿ ಎಕ್ಸ್ ಉಳಿಯಿತು. ಆಮೇಲೆ ಇಲ್ಲಿ ಪ್ಲಸ್ 14, ಎಕ್ಸ್ ಪ್ಲಸ್ 14 ಈಕ್ವಲ್ ಟು 0. ಸೊ ಕಾಮನ್ ಇದ್ದಿದ್ದನ್ನು ಒಂದ್ಸಲ ಬರ್ಕೊಳ್ಳೋಣ. ಎಕ್ಸ್ ಪ್ಲಸ್ 14 ಆಮೇಲೆ ಎಕ್ಸ್ ಮೈನಸ್ 13. ಸೊ ಎಕ್ಸ್ ಪ್ಲಸ್ 14 ಈಕ್ವಲ್ ಟು 0, ಎಕ್ಸ್ ಮೈನಸ್ 13 ಈಕ್ವಲ್ ಟು 0. ಈ ಪ್ಲಸ್ 14 ಈ ಕಡೆ ಬಂದಾಗ, ಆಮೇಲೆ ಈ ಮೈನಸ್ 13 ಈ ಕಡೆ ಬಂದಾಗ ಎಕ್ಸ್ ಈಕ್ವಲ್ ಟು ಮೈನಸ್ 14, ಎಕ್ಸ್ ಈಕ್ವಲ್ ಟು 13 ಪ್ಲಸ್ಸಲ್ಲಿ. ಸೊ ನಮ್ಮ ಆನ್ಸರ್ ಇದು. ಸೊ ಫಸ್ಟ್ ಟರ್ಮ್ ಯಾಕಂದರೆ ಕ್ವೆಶನ್ ನೋಡಿ, ಈ ನೀವು ಯಾಕೆ ಕನ್ಫ್ಯೂಸ್ ಮಾಡ್ಕೋತೀರಾ ಯಾವ ನಂಬರ್ ತೊಗೋಬೇಕಂತಂದರೆ, ಫಸ್ಟ್ ಮತ್ತೆ ರೀ, ಫೈಂಡ್ 2 ಕಾನ್ಸಿಕ್ಯೂಟಿವ್ ಪಾಸಿಟಿವ್ ಇಂಟೀಜರ್ಸ್ ಮೈನಸ್ 14 ನೆಗೆಟಿವ್ ನಂಬರ್ಸ್. ಓಕೆ, ಇದು ಧನ ಪೂರ್ಣಾಂಕಗಳು ಅಂದರೆ ಪಾಸಿಟಿವ್ ಪ್ಲಸ್ 13. ಓಕೆ, ಸೊ ನಮ್ಮ ಆನ್ಸರ್ ಇಲ್ಲಿ ಫಸ್ಟ್ ನಂಬರ್ ಈಕ್ವಲ್ ಟು 13, ಸೆಕೆಂಡ್ ನಂಬರ್ ಈಕ್ವಲ್ ಟು 13 ಪ್ಲಸ್ 1 ಅಂದರೆ 14. ಸೊ 2 ಪಾಸಿಟಿವ್ ಇಂಟೀಜರ್ಸ್ ಆಯಿತು. ಆ್ಯಕ್ಚುಲಿ ಇದು ನಂಬರ್ ಓಕೆ, ನಾವು ಇದಕ್ಕೆ ಬರೀ ಪ್ಲಸ್ ಸಿಂಬಲ್, ಬಟ್ ಇದು ಪ್ರಕಾರ ಇದು ರೋಲ್ಡ್ ಔಟ್ ಆಗುತ್ತೆ. ನಮ್ಮ ಕ್ವೆಶನ್ ಪ್ರಕಾರ ಇದು ರೋಲ್ಡ್ ಔಟ್ ಆಗುತ್ತೆ. ಎಕ್ಸ್ ಪ್ಲಸ್ 13 ಫಸ್ಟ್ ನಂಬರ್, 13 ಫಸ್ಟ್ ನಂಬರ್, 13 ಪ್ಲಸ್ 1 ಸೆಕೆಂಡ್ ನಂಬರ್. ಆನ್ಸರ್ ಇದು. ಓಕೆ, ಥ್ಯಾಂಕ್ ಯು.